ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆದ್ಮೇಲೆ ಮತ್ತೆ ದಾಳಿ ಮಾಡಿದ ಲೋಕಾಯುಕ್ತ 4 ಜನ ಅಧಿಕಾರಿಗಳ ಮೇಲೆ ದಾಳಿ ಮಾಡಿದ. 20 ಕೋಟಿ ಅಕ್ರಮ ಆಸ್ತಿ 20 ಕೋಟಿ ಅಕ್ರಮ ಆಸ್ತಿಯನ್ನು ಪತ್ತೆ ಹಚ್ಚದ ಈ 4 ಅಧಿಕಾರಿಗಳಿಂದ. ಒಬ್ಬೊಬ್ಬ ಅಂದಾಜು ಎಷ್ಟಾಯ್ತು ನೀವು ಲೆಕ್ಕ ಮಾಡಿರೋದ. ನಾವು ಒಬ್ಬನ ಹೆಚ್ಚು ಕಡಿಮೆ ಇರ್ತದೆ ಆಮದು ಬರ. ಇದೆಲ್ಲ ವಿತ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಪಬ್ಲಿಷ್ ಮಾಡಿದ್ದಾರೆ. ಈಗಾಗಲೇ ನಮ್ಮ ಲೋಕಾಯುಕ್ತರು ನಿಜ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಆರೋಪ ಆಮದು ಬರ ಕೆಲವೊಂದಿಷ್ಟು ದುಡ್ಡು ತೊಗೊಂಡೇನೋ ಕೆಲವೊಂದು ಮುಂಚೆ ಹಾಕ್ತಾರೆ ಮಾಡ್ತಾರೆ. ನಮ್ಮಂಥವ್ರು ಆರೋಪ ಮಾಡ್ತಾ ಇರ್ತಾರೆ, ಕೆಲವರು ಆರೋಪ ಮಾಡಿದ್ದಾರೆ. ಆದರೂ ತನ್ನ ಕೆಲಸವನ್ನು ಅದು ಮಾಡ್ತಾ ಇದ್ದಾನೆ ನಿಯತ್ತಾಗಿ ಅಂತ ಹೇಳಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಲೋಕಾಯುಕ್ತ ಪೊಲೀಸರು ತಮ್ಮ ಕೆಲಸ ಈಗ ಮಾಡಿದ್ದಾರೆ. ಇದು ಹಿಂದೆ ಅನೇಕ ಸಲ ಇದು ಮಾತಾಡಿದ್ದೀವಿ. ಅನೇಕ ಅಧಿಕಾರಿ ಹಿಡಿತಾ ಇದ್ದಾರೆ, ಆದರೆ ಶಿಕ್ಷಣ ಆಗ್ತಿಲ್ಲಲ್ರಿ ಅವ್ರಿಗೆ ಅನ್ನೋದು ಎಲ್ಲರ ಪ್ರಶ್ನೆ. ಲೋಕಾಯುಕ್ತ ಯುದ್ಧ ಮಾಡ್ತಾರೆ ಪ್ರಶ್ನೆ. ಅವರಲ್ಲಿ ಪೊಲೀಸರು ಹೌದ್ರಿ ಯಾವ ಶಿಕ್ಷೆ ಆಗೋದಿಲ್ಲ, ನಾವು ಮಾಡಿ ಕಳಿಸ್ತೀವಿ, ಅದನ್ನು ಏನೋ ಮಾಡಿ ಹಾಳಾಗಿ ಗೋಪಾಳ ಮಾಡಿ ಸರ್ಕಾರ ಅದನ್ನು ಮುಚ್ಚೆ ಹಾಕಿಬಿಡ್ತದೆ ರೀ ಮ್ಯಾಕ್ಸಿಮಮ್ ಅಂತ. ಎಲ್ಲೋ ಕೆಲವರಿಗೆ ತಪ್ಪು ಶಿಕ್ಷೆ ಆಗಿದ್ದದವ, ಈ ಶಿಕ್ಷಣ ಆಗೋದಿಲ್ಲ. ನಮ್ಮ ಕೈಯಾಗಿ ಏನೈತಿ ಹಿಡಿದ್ರಿ ಕೊಡೋದು, ನಮಗೇನು ಶಕ್ತಿ ಇಲ್ಲ, ನಾವು ಶಿಕ್ಷೆ ಕೊಡುವಂಥದ್ದು ಇಲ್ಲ ಅನ್ನೋದು ಕೊರಗ ಲೋಕಾಯುಕ್ತ ಪೊಲೀಸರದು ಅದು ಆಯುಕ್ತರದು. ಆದರೂ ತಮ್ಮ ಕೆಲಸ ನಿಯತ್ತಾಗಿ ಮಾಡ್ತಾ ಇದ್ದಾರೆ. ಒಂದು 4 ಜನ ಅಧಿಕಾರಿಗಳನ್ನು ಮುಖ್ಯವಾಗಿ ಪುರುಷೋತ್ತಮ ದಾಸ್ ಹೆಗಡೆ, HM ಜನಾರ್ದನ, ಅರ್ಜುನ್ RH, ಮುಂದೆ ಸೋಮಲಿಂಗಪ್ಪ CS ಇವರು ಮುಖ್ಯವಾಗಿ ಸಿಕ್ಕಂಥವ್ರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವರು ಸಾಮಾನ್ಯರಿಲ್ಲ, ಮನುಷ್ಯರು ಅಸಾಮಾನ್ಯರು. ಈಗ 4 ಜನ ಕೂಡಿ 20 ಕೋಟಿ ರೂಪಾಯಿ ಅಕ್ರಮ ಆಸ್ತಿ, ಅದು ಸಕ್ರಮ ಬೇರೆ ಮಾತದು, ಲೀಗಲ್ ಆಗಿದ್ದಂಥದ್ದು ಗಳಿಸ್ಕೊಂಡಿದ್ದಾರೆ. ಇದು ಯಾರ್ದು ಅಂದ್ರೆ ಯಾರ್ದು ನಮ್ಮದು ರೀ. ಯಾಕೆ ನಾವು ಟ್ಯಾಕ್ಸ್ ಕಟ್ತೀವ, ಆ ಟ್ಯಾಕ್ಸ್ ತೊಗೊಳ್ಳೋಣ ಈ ಎಲ್ಲ ಕೆಲಸ ಮಾಡ್ತಾರೆ ಇವರು. ನಮ್ಮಷ್ಟೇನೋ ಒಂದಿಟ್ಟು ಗ್ಯಾರಂಟಿ ಕೊಟ್ಟಾಗ ಮಾಡ್ತಾರೆ ಪಾಪ ಬಡವಾಗ. ಆಯ್ತು ನಾವು ಗಪ್ಪ ಆಗಿಬಿಡ್ತೀವಿ, ಸಾಕಪ್ಪ ಎದಕ್ಕೆ ಬೇಕಾಯ್ತು, ನಾವು ಆರಾಮಿದ್ದೀವಲ್ಲ ಅಂತೇಳಿ ಮಿಡಲ್ ಕ್ಲಾಸ್ ಅವರು ನೌಕರಿ ಇರ್ತದೆ ಪಾಪ ಅವ್ರಿಗೆ. ಇವರೆಲ್ಲ ಕಡೆ ಈ ನೌಕರಿ ಇದ್ದಂಥವ್ರು ಆಯಿತು, ಹೈಯರ್ ಕ್ಲಾಸ್ ಅವ್ರದ್ದು ವಿಚಾರ ಮಾಡೋದಿಲ್ಲ. ಅದನ್ನು ನಾವು ಅದನ್ನು ಮಾಡಿ ಗಳಿಸಿ ಅದು ಅವರೇ ಇರಬಹುದು, ತಿಳ್ಕೊಂಡು ಗಪ್ಪ ಆಗಿಬಿಡ್ತಾರೆ. ಹೀಗಾಗಿ ಈ ಭ್ರಷ್ಟಾಚಾರ ಹೆಚ್ಚಾಗ್ತಾ ನಡೀತಾ ಇದೆ. ಇದು ನಿಲ್ತಾ ಇಲ್ಲ. ಯಾಕಂದ್ರೆ ಅವ್ರು ಶಿಕ್ಷಣ ಆಗೋದು ಗೊತ್ತದ. ಏನಪ್ಪ ಇದ್ರಾಗ 20 ಕೋಟಿ ಆಗೋದು 10 ಕೋಟಿ ಹೋಗ್ತೈತಿ, ಯಾರು ನಡ್ತಿದ್ದಾರೆ, ಯಾರು ಎಲ್ಲಿ ಹೋಗ್ತೈತಿ, ಅದು ಭಾಳ ಮಹತ್ವದ್ದು. ಎಲ್ಲಿ ಹೋಗ್ತದೋ ಗೊತ್ತಿಲ್ಲ. ನಾವು ಗೆಸ್ಟ್ ಮಾಡೋದು ಅಷ್ಟೇ, ಇಲ್ಲಿ ಹೋಗ್ಬೋದ್ರಿ, ಇಲ್ಲಿ ಹೋಗ್ಬೋದ್ರಿ, ಅವ್ರು ಹೋಗ್ಬೋದ್ರಿ, ಇವ್ರು ಹೋಗ್ಬೋದ್ರಿ. ಪೊಲೀಸರಿಗೆ ಯಾರು ತೊಗೊಳ್ತಾರೆ ರೀ, ರಾಜಕಾರಣಿಗಳು ತೊಗೊಳ್ತಾರೆ, ಇನ್ನೊಬ್ಬ ತೊಗೊಳ್ತಾರೆ, ಎಲ್ಲರೂ ಕೂಡ ಹರಿದು ತಿಂತಾರೆ ರೀ. ಒಂದು 10 ಕೋಟಿ ಯಾರು ಉಳಿದೈತಿ, ಮುಗೀತು, ನಮ್ಮದು ಬಿಚ್ಚಪ್ ಏನು ನಾವು ಶಿಕ್ಷಾ ಕೊಟ್ಟರೆ ಏನು ಒಳಕ್ಕೆ ಹೋಗಿದ್ದು ಹೊಳೆ ಬರ್ತದೆ ಅಂತ ಹಿಂಗೆಲ್ಲ ಮಾತಾಡಿಕೊಳ್ಳೋ ಜನ ಇದ್ದಾರೆ. ಈ ಮನಸ್ಥಿತಿ ಇವತ್ತು ಬೆಳೆದಂಥದ್ದು. ಹೀಗಾಗಿ ಈ 20 ಕೋಟಿಗಳು ತಿಂದಂಥವ್ರು ಅವ್ರಿಗೇನು ಭಯ ಪಡೋದು ಏನಿಲ್ಲ. ಲೋಕಾಯುಕ್ತ ಹೇಳಿದ್ರು ಏನೋ ಸ್ವಲ್ಪ ದಿವಸ ಸ್ವಲ್ಪ ಅಸಹ್ಯ ಅನ್ನಿಸ್ತದೆ, ಪೇಪರ್ದಾಗ ಬರ್ತಾವೆ, ನಮ್ಮದವ್ರು ಮಾತಾಡ್ತಾರೆ. ಈಗ ನೋಡಲ್ಲ, ಪುರುಷೋತ್ತಮ ದಾಸ್ ಹೆಗಡೆ ಅಂತೇಳಿ ಎಕ್ಸಿಕ್ಯೂಟಿವ್ ಇಂಜಿನಿಯರ, ಲೋಕೋಪಯೋಗಿ ಇಲಾಖೆಯವ ಇಂಜಿನಿಯರ್, ಕಾರ್ಯಪಾಲಕ ಅಂದರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಎಷ್ಟೇ ಒಂದು ಪುರುಷೋತ್ತಮದು ಒಟ್ಟು ಆಸ್ತಿ 12.84 ಕೋಟಿ, 12,84,00,000 ಅಷ್ಟು ಆಸ್ತಿ ಐತೆ ಅಂತ. ಮೊದಲ ಅಕ್ರಮ ಎಷ್ಟಿದ್ರಿ 11,29,00,000. ಇಂತು ಸಾಧ್ಯ ರೀ ಇದು ಅಕ್ರಮ. ಯಾವ್ರು ಬಂಗಾರ ಒಪ್ಪೋ ಮತ್ತೆ ಅವ್ರು ಒಪ್ಪೋ ಏನೋ ಗಾಡಿ ಗೋಡಾರೋ ಎಲ್ಲ ಗೋಡಾರೋ ಇಟ್ಕೊಂಡಂಥವ್ರು ಇಷ್ಟೆಲ್ಲ ಸಿಕ್ಕೈತೆ. 29 ಕಡೆ ದಾಳಿ ಮಾಡಿದ್ದಾರೆ ಅವರು. ಅಂದಾಗ ಇಷ್ಟೆಲ್ಲ ಸಿಕ್ಕ ಇವರೆಲ್ಲ 4 ಜನಕ್ಕಾಗಿ ಬೇರೆ ಬೇರೆ ಕಡೆ ಇದ್ದಂಥ ವ್ಯಕ್ತಿಗಳು ಇವರು. ಮೊದಲೇ ಇವರಾದರು ಪುರುಷೋತ್ತಮ ದಾಸ್ ಹೆಗಡೆ ಅವರು. ನಂತರ HM ಜನಾರ್ದನ್ ಸೂಪರಿಂಟೆಂಡೆಂಟ್ ಇಂಜಿನಿಯರಿಂಗ್ ಕ್ರೈಸ್, ಇವರು ಜನಾರ್ದನನ್ ಅವರು. ಇವ್ರದ್ದು ಎಷ್ಟದಪ್ಪ 5.77 ಕೋಟಿ ರೂಪಾಯಿ ಟೋಟಲ್. ಅದ್ರಾಗ ಅಕ್ರಮ ಎಷ್ಟ್ರಿ 4.42 ಕೋಟಿ. HM ಜನಾರ್ದನ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಕ್ರೈಸ್ತವರು ಈ ರೀತಿಯಾಗಿ ಅವ್ರು ಗಳಿಸಿದಾರೆ. ಈ ಕ್ರೈಸ್ತವರು ಅದೇ ಕಾಲಕ್ಕೆ ಈ ಒಂದು ಏನಪ್ಪ ಅಂತಂದ್ರೆ ನಂತರ ಬರೋರು ಅರ್ಜುನ್ RH AEE ಬೆಸ್ಕಾಮ್ ದಾವಣಗೆರೆ ಅಸಿಸ್ಟೆಂಟ್ ಇಂಜಿನಿಯರ್ ಅಂತಾರೆ ಅವರು. ಇವ್ರದ್ದು ಏನಪ್ಪ ಅರ್ಜುನ್ RH ಅವ್ರದ್ದು ಇಲ್ಲೇ 2.49 2,49,00,000 ಒಟ್ಟು ಆಸ್ತಿ. ಅದರ 2.18
ಏನಪ್ಪ 2,18,00,000 ಇದು ಅಕ್ರಮ ಆಸ್ತಿ. ಸಕ್ರಮದಷ್ಟೇ ಉಳಿತು ನೋಡ್ರಿ. ಮುಂದೆ ನಂತರ ಬರೋದು ಸೋಮಲಿಂಗಪ್ಪ PS ಸರ್ವೆ ಸೂಪರ್ವೈಸರ್ ADLR ಧಾರವಾಡದವರು. ಇದೇ ಹೇಳಿದವರು ದಾವಣಗೆರೆ ಅವರು. ಇವರು ಏನಪ್ಪ ಅಂದ್ರೆ ಬೆಸ್ಕಾಂದ ಕೆಲಸ ಮಾಡುವಂಥವ್ರು. ನಮ್ಮ ಅರ್ಜುನ್ RH ಅವರು ಇವರು ಧಾರವಾಡದ ಏನಪ್ಪ ಅಂದರೆ ADLR ಕೆಲಸ ಮಾಡ್ತಾರೆ. ಇವರು ಒಟ್ಟು ಆಸ್ತಿ 2,64,00,000. ಅದ್ರಾಗ ಅಕ್ರಮ ಏನಪ್ಪ ಅಂದ್ರೆ 1,82,00,000. ಹಿಂಗೆ ಇವ್ರು ಹೊಡೆದವ್ರು ಎಲ್ಲ ಟೋಟಲ್ ಕೂಡ 20 ಕೋಟಿ ರೂಪಾಯಿ ಹೊಡ್ಕೊಂಡು ಆಗಿಬಿಟ್ಟಿದ್ದಾರೆ. ಈಗ ಲೋಕಾಯುಕ್ತ ಸಿಕ್ಕೊಂಡಾರ. ಸಿಗಲಿ, ಅದು ನಮ್ಮ ಮೇಲಿನ ಕೇಳೋ ಪ್ರಶ್ನೆ. ಒಂದು ಲೋಕಾಯುಕ್ತರ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಸರ್ಕಾರ ಯಾಕೆ ಮಾಡ್ತಾ ಇಲ್ಲ? ಇಂಥವ್ರಿಗೆಲ್ಲ ಯಾಕೆ ಶಿಕ್ಷೆ ಆಗ್ತಾ ಇಲ್ಲ? ಎಷ್ಟಾಗಿದೆ? ಆಗಿದ್ರೆ ಎಷ್ಟಾಗಿದೆ? ಇಲ್ಲಿವರೆಗೆ ಎಷ್ಟು ಸಿಕ್ಕರು? ಇವರು ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯನವರು ಎಷ್ಟು ವರ್ಷ ಆಗ್ತೀವಿ? 2-3 ವರ್ಷ ಮುಗಿಲಿಕ್ಕೆ ಬಂತು. ಪ್ರತಿ ವರ್ಷ ಎಷ್ಟು ಹಿಡಿದ್ರು, ಇವ್ರು ಎಷ್ಟು ಮಂದಿ ಶಿಕ್ಷೆ ಆಗಿದ್ದಿ ಅದನ್ನೆಲ್ಲ ಬಿಡುಗಡೆ ಮಾಡಿ ಶ್ವೇತ ಪತ್ರ ಅಂತಾರಲ್ಲ, ಅದು ಮಾಡಬೇಕಾಗಿದೆ ಇವತ್ತು. ಯಾಕೆ ಜನಕ್ಕೆ ಗೊತ್ತಾಗಬೇಕಾದ್ರೆ ನೀವು ಎಷ್ಟು ಕೆಲಸ ಮಾಡಿದಿರಿ, ಭ್ರಷ್ಟರು ಎಷ್ಟು ಹಿಡಿದಿರಿ, ಎಷ್ಟು ಮನೆಗೆ ಕಳಿಸಿದಿರಿ, ಮತ್ತು ಅವ್ರು ಉಳ್ಕೊಂಡ್ರಿ ಎಷ್ಟು ಜನ, ಯಾಕೆ ಉಳ್ಕೊಂಡ್ರು, ಯಾವ ಕಾರಣಕ್ಕೆ ಉಳ್ಕೊಂಡ್ರು, ಹೆಂಗೆ ತಪ್ಪಿಸ್ಕೊಂಡ್ರು, ಇದೆಲ್ಲ ಬಿಡುಗಡೆ ಮಾಡಬೇಕಾಗಿದ್ದು. ನೀವು ಹೇಳ್ಬೋದು, ಅಲ್ಲಿ ಹೋಗ್ರಿ ವೆಬ್ದಾಗ ಸಿಗ್ತದೆ, ಅಲ್ಲಿ ಸಿಗ್ತದೆ, ಇಲ್ಲಿ ಸಿಗ್ತದೆ ಅಂತೇಳಿ. ನೀವು ಅಥೆಂಟಿಕೇಶನ್ ಮಾಡಿ ಕೊಟ್ಬಿಟ್ರಲ್ಲ ಸರ್ಕಾರದವ್ರನ್ನ, ನಾವು ಇಷ್ಟು ಹೊಸರು ಮಾಡಿದಪ್ಪ ಅವ್ರ ಕಡೆ ಅಂತೇಳಿ. ಯಾಕಂದ್ರೆ ಭ್ರಷ್ಟಾಚಾರ ನಿಲ್ಲಬೇಕಾಗಿತ್ತಲ್ಲ, ಸರ್ಕಾರ ಇಲ್ಲಿ ಪ್ರಬುದ್ಧವಾಗಿ ವರ್ತಿಸ್ಬೇಕಾಗ್ತದೆ, ಪ್ರಖರವಾಗಿರ್ಬೇಕಾಗ್ತದೆ. ಯಾಕಂದ್ರೆ ಕಳ್ಳತನ ಮಾಡೋರು ಅಷ್ಟು ಸುಲಭವಾಗಿ ತಮ್ಮ ಉದ್ಯೋಗಗಳು ಬಿಟ್ಟು ಕೊಡೋದಿಲ್ಲ. ಅಧಿಕಾರಶಾಹಿ ವರ್ಗದವ್ರಿಗಂತೂ ಅಧಿಕಾರ ಇರ್ತದೆ, ಹಿಂದೆ ಅವ್ರ ಮೇಲೆ ಅಧಿಕಾರಿ ಇರ್ತಾರೆ, ರಾಜಕಾರಣಿಗಳು ಇರ್ತಾರೆ. ಏನೋ ಒಂದು ಕೆಲವೊಂದು ಸಿಕ್ಕಾಗ ಒಂದಿಷ್ಟು ಏನೋ ಆಗ್ತದೆ, ಹಿಂಗೆ ಪ್ರಚಾರ ಆಗ್ತದೆ. ಓಲ್ಡ್ ಟೈಮ್ದಾಗ ಏನಿರ್ತದಪ್ಪ ಅಂತಂದ್ರೆ ಹಂಗೆ ಆ್ಯಸ್ ಯೂಸ್ವಲ್ ನಡೀತಾ ಇರ್ತದೆ. ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಇವೆಲ್ಲ ತನಿಖೆ ಆಗ್ಯದ. ಈಗಾಗಲೇ ಇವ್ರಿಗೆ ಶಿಕ್ಷೆ ಯಾವಾಗ ಆಗ್ತದೆ? ಇದಕ್ಕೆ ಇವರು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಉತ್ತರ ಕೊಡಬೇಕಾಗಿದೆ. ಇದೇನೋ ಇವರು ತಮ್ಮ ಪಾರ್ಟಿ ಫಂಡ್ ಸಿಗ್ತಿತ್ತು, ಮತ್ತೇನೋ ಸಿಗ್ತದೆ ಅಂತೇಳಿ ಇದು ಮುಚ್ಚು ಹಾಕ್ಬೋದು, ಏನೋ ಮಾಡ್ತಾ ಇರ್ತಾರೆ. ಎಲ್ಲ ಪಕ್ಷಗಳು ಮಾಡ್ತಾರೆ ಇದನ್ನು. ಇವರು ಮಾಡಿದ್ರು ಅನ್ನೋದಕ್ಕೆ ಏನು ಸಾಕ್ಷಿ? ಹಾಗಾದ್ರೆ ಇವ್ರು ಎಲ್ಲ ಯಾಕೆ ಶಿಕ್ಷೆ ಆಗ್ತಾ ಇಲ್ಲ ಅನ್ನೋದು ಇವತ್ತು ಉತ್ತರ ಹುಡುಕ್ಬೇಕಾಗಿತ್ತು ನಾವೆಲ್ಲ. ಅದೇನು ಉತ್ತರ ಹುಡುಕ್ಲಿ ಬಿಡಲಿ, ಇಷ್ಟಂತೆ ಮಾಡಿದ್ದಾರೆ ಲೋಕಾಯುಕ್ತ ದಾಳಿ ಮಾಡಿ. ಆ ದಾಳಿ ಮಾಡಿದ್ರಿಂದಾಗೆ ಇವತ್ತು ಸತ್ಯ ಹೊರಗೆ ಬಂದಿದ್ದಾವ. ಆ ಸತ್ಯದ ನೆಲೆಗಟ್ಟಿನಲ್ಲೇ ಸಂಶೋಧನೆ ಅಂತ ಅದು ಈಗಾಗಲೇ ಆಗ್ಯದ. ಇವ್ರಿಗೆ ಶಿಕ್ಷೆ ಸಿಗುವಂಥದ್ದೊಂದಾದ್ರೆ ಖಚಿತವಾಗಿ ಅಧಿಕಾರಶಾಹಿ ವರ್ಗದವ್ರು ಅನ್ನಿಸ್ತಾರೆ. ಯಾಕಂದ್ರೆ ಅಧಿಕಾರಶಾಹಿ ವರ್ಗದವ್ರಿಗೆ ಭಯ ಇರ್ತದೆ. ಯಾಕಂದರೆ ಅವ್ರು ನಮ್ಮನ್ನು ಯಾರು ಉಳಿಸೋದಿಲ್ಲ ಅನ್ನೋದು ಗೊತ್ತಿರ್ತದೆ. ಆದರೂ ಮೇಲಾಧಿಕಾರಿಗಳು ಅವ್ರಿಗೆಲ್ಲ ಪ್ಲೀಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಬ್ಬರೊಬ್ರು ಏನೋ ಹೆಲ್ಪ್ ಮಾಡೋ ನೇಚರ್ ಮಾಡ್ಕೊಂಡು ಮಾಡ್ತಾರೆ. ಅದಕ್ಕಾಗಿ ಅದು ಏನಪ್ಪ ಅದರಿಂದಾಗಿ ಸಹಜವಾಗಿ ಈ ತಪ್ಪು ಮಾಡೋದು ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇರ್ತಾವೆ. ಹಂಗೆ ತಪ್ಪಿಸ್ಕೊಂಡಂಥ ವ್ಯಕ್ತಿಗಳನ್ನ ಇವತ್ತು ಹಿಡಿಯುವಂಥ ಪ್ರಯತ್ನ ಆಗಬೇಕಾಗಿತ್ತು. ಜೊತೆಗೆ ಅವ್ರಿಗೆ ಶಿಕ್ಷಣ ಆಗಬೇಕಾಗಿತ್ತು. ಹಿಡಿದಿದ್ದಾರೆ ಈಗಾಗಲೇ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಾರ್ಯಾರಿಂದ ಆಸ್ತಿ ತೊಗೊಂಡದ ಅನ್ನುವಂಥದ್ದು ಪುರುಷೋತ್ತಮ ದಾಸ್ ಹೆಗಡೆ, HM ಜನಾರ್ದನ, ಅರ್ಜುನ RH, ಸೋಮಲಿಂಗಪ್ಪ PSR ಇವರೆಲ್ಲರೂ ಸಾಲ ತೊಗೊಂಡ್ರಂತ ಅಲ್ಲಿದ್ದು ದುಡ್ಡನ್ನ ಹೊಡೆದು ಬಿಟ್ಟಿದ್ದಾರೆ. ಸಾಲ ಇಲ್ಲೇ ಇದ್ರಿಗಿಂತ ಹೆಚ್ಚಿಗೆ ಯಾವುದು ತಮ್ಮ ಆಸ್ತಿಗಿಂತ ಹೆಚ್ಚಿಗೆ ಸರ್ಕಾರದ ದುಡ್ಡು ಬಂದಿದ್ದನ್ನು ಸರ್ಕಾರದ ದುಡ್ಡನ್ನು ಸರಿಯಾಗಿ ಆ ಸ್ಕೀಮ್ಗಳಿಗೆ ಖರ್ಚು ಮಾಡ್ದೆ, ಅಲ್ಲೆಲ್ಲ ಕಮಿಷನ್ ಹೊಡೆದ ದುಡ್ಡ. ಮತ್ತು ಇವ್ರ ದುಡ್ಡು ಇಷ್ಟೊಂದು ಎಲ್ಲಿದ್ದು ಬರ್ತದೆ ರೀ? ಯಾಕಂದ್ರೆ ಎಲ್ಲಿದ್ದು ಬರ್ತದೆ? ಸರ್ಕಾರದಿಂದ ಬರ್ತದೆ. ಅವ್ರು ವರ್ಕ್ ಮಾಡ್ರಪ್ಪ, ಇಟ್ಟು ವರ್ಕ್ ಮಾಡ್ರಿಂದಾಗ ಅಲ್ಲೇ ಇಂಜಿನಿಯರ್ ಕಡೆಯಿಂದ, ಮತ್ತೊಬ್ಬರ ಕಡೆಯಿಂದ, ಎಲ್ಲರ ಕಡೆಯಿಂದ, ಕೊನೆಗೆ ರಾಜಕಾರಣಿಗಳಿಂದ ತಾವೇನು ತೊಗೊಂಡು ಅವ್ರು ಕೊಡುವಂಥ ಪ್ರವೃತ್ತಿ ಇರೋದ್ರಿಂದ ಇವತ್ತು ನಾವೇನು ನೋಡ್ತಾ ಇದ್ದೀವಪ್ಪ ಅಂತಂದ್ರೆ 40% ತೊಗೋತಾರೆ ರೀ, 60% ತೊಗೋತಾರೆ ರೀ, ಅದೇ ಕಾಲಕ್ಕೆ 80% ತೊಗೋತಾರೆ ರೀ. ಮತ್ತು ಹಿಂಗಿದ್ದಾಗ ಆಗದೆ ಏನು ಮಾಡ್ತಿದ್ದು ಗಂಟ ಅದು ಆರೋಪ ಮಾಡ್ತಾ ಇರ್ತಾರೆ ಈ ನಮ್ಮ ಏನಪ್ಪ ಅಂತಂದ್ರೆ ಈ ಗುತ್ತಿಗೆದಾರ. ಅದು ಗುತ್ತಿಗೆದಾರು ಅವ್ರಿಗೆ ಸಾಮಾನ್ಯ ಇಲ್ಲ. ಅವರು ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ದುಡ್ಡು ಹಾಕೋದು ಮಾಡೋದು ಮಾಡ್ತಿರ್ತಾರೆ, ಲಘು ಮಾಡಪ್ಪ ಅಂತೇಳಿ. ಹೀಗಾಗಿ ಎಲ್ಲ ಕಡೆ ಎಲ್ಲರೂ ಭ್ರಷ್ಟ ಆಗಿದ್ದರಿಂದಾಗೆ ಈ ಪರಿಸ್ಥಿತಿ ಇವತ್ತು ಬಂದದ. ಅದಕ್ಕೆ 20 ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಪತ್ತೆ ಹಚ್ಚಿದ್ರೆ ನಮ್ಮ ಲೋಕಾಯುಕ್ತ ಭಾಳ ದೊಡ್ಡ ಸಾಹಸ ಮಾಡಿದ. ಅದೇ ಕಾರಣಕ್ಕೆ ನಾವಿಲ್ಲಿ ಹೇಳುವಂಥದ್ದು ಏನಪ್ಪ ಅಂದ್ರೆ ಈ ಒಂದು ಏನು ಜನ ಇದೆ ಅದ ನಮ್ಮ ಜನ, ಅದರಲ್ಲಿಂದ ಒಂದು ಅಧಿಕಾರಶಾಹಿ ಜನ, ಇಂಥವ್ರಿಗೆ ವಿಶೇಷ ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಮೇಲ್ಮೇಲೆ ಆಗ್ತಾನೆ ಇರಬೇಕು. ಯಾಕೆ ಡಾಕ್ಯುಮೆಂಟ್ಸ್ ಸಿಕ್ಕಾವಲ್ಲ ಇವರು, ಸಿಕ್ಕಾಗ ಯಾಕೆ ಅವ್ರನ್ನ ನೀವು ಉಳಿಸ್ತೀರಿ ಅನ್ನೋದಕ್ಕೆ ನಮ್ಮ ಸಿದ್ದರಾಮಯ್ಯನವರು DK ಶಿವಕುಮಾರ್ ಉತ್ತರ ಕೊಡ್ಬೇಕಾಗ್ತದೆ. ಅದನ್ನೊಳಗೆ 20 ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಪತ್ತೆ ಆಗ್ಯದ. ಈ ಪತ್ತೆ ಹಚ್ಚಿದ್ದನ್ನು ನೀವು ನಿಮ್ಮೊಳಗೆ ಇಟ್ಕೊಳ್ತೀರಿ, ಆ ಮತ್ತು ಬೇರೆ. ಆದರೂ ಸಮಾಜಕ್ಕೆ ವಿನಿಯೋಗ ಆಗಲಿ ಮತ್ತು ಇಂಥವ್ರು ಈ ಒಂದು ದಂಧೆ ಬಿಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಲಿ ಅನ್ನೋದು ನಮ್ಮದೆಲ್ಲರ ಹಂಬಲ. ಅದಕ್ಕಿಂತ ಎಲ್ಲಕ್ಕೆ ದೊಡ್ಡ ಹಂಬಲ ಈ ಸಿಕ್ಕವ್ರು ಯಾರದಲ್ಲ, ಈ ಹಿಂದೆ ಸಿಕ್ಕವ್ರು ಯಾರದಲ್ಲ ಅವರಿಗೆಲ್ಲ ಶಿಕ್ಷೆ ಆಗಲಿ ಅನ್ನೋದು ಒಕ್ಕೊಲಿನ ಬೇಡಿಕೆ. ಇದಕ್ಕೆ ನಿಂತು ನೀವು ಶಿಕ್ಷೆ ಕೊಡಿಸ್ತೀರಾ ಸರ್ಕಾರದವರು?
ಈ ಒಂದು 4 ಜನರ ಮೇಲೆ ಅಂತ ಹೇಳ್ತಾ ನಿಮಗಿದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಇದು ಸದ್ಯದ ಕೈಯಲ್ಲಿ ವಂದನೆಗಳು.